ಲಂಕೇಶ್ ಸುಟ್ಟಿದ್ದು ಯಾವುದು? ಆದರೆ ರೈತರನ್ನ ಕೆಣಕೋದು ಸರಿಯಲ್ಲ ಮತ್ತು ರೈತರನ್ನ ವಿರೋಧ ಮಾಡಿಕೊಂಡು ಆ ರೈತರ ಮನಸ್ಸಿನ ವಿರುದ್ಧವಾಗಿ ಯಾವುದೇ ಸರ್ಕಾರಗಳು ಜನ ರಕ್ಷಕರಾಗಬೇಕು ಹೊರತು ಪಕ್ಷಕರಾಗಬಾರ್ದು. ಇವತ್ತು ನಾನು ಭಾಳಷ್ಟು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಊರಿಗೆ ಬಂದಿದ್ದೇನೆ. ಭಾಳಷ್ಟು ಸಂಗೀತ ಧಾರಾವಾಹಿ ಬರ್ತಾಯಿತ್ತು, ಎಲ್ಲ ಶೂಟಿಂಗ್ ಮಾಡಿದ್ದೇನೆ. ಆಜುಬಾಜುನೆಲ್ಲ ನಾನು ಸೋಷಿಯಲ್ ಮೀಡಿಯಾ ಮತ್ತು ಜೊತೆಗೆ ನಮ್ಮ ಕೆಲವು ನನ್ನ ಫೋನಲ್ಲಿ ಮಾತಾಡೋದ್ರಿಂದ ನಾನು ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು. ನಿಮ್ಮ ಜೊತೆಯಲ್ಲಿ ನಿಮ್ಮ ಒಂದು ಹೋರಾಟದಲ್ಲಿ ಬರೇ ನಗರ ಪ್ರದೇಶ ಜನ ನೀವು ಕೂಡ ಹಾಲು ತಗೋತೀವಿ, ಸೊಪ್ಪು ತರಕಾರಿ ತಗೋತೀವಿ, ತುಪ್ಪ ತಗೋತೀವಿ, ಸೊಪ್ಪುಯಿಂದ ಹಿಡಿದು ಎಲ್ಲ ತಗೋತೀವಿ. ಅಂದರೆ ನಿಮ್ಮ ಕಷ್ಟ ಬಂದಾಗ ನಾವು ಬೆಂಗಳೂರಿನಲ್ಲಿ ಆಯಕ್ಕೆ ಕೂತ್ಕೊಂಡ್ರೆ ಅದು ಮನುಷ್ಯತ್ವನಲ್ಲ, ಆ ಗುಣವೂ ನಮ್ಗೆ ಇರಬಾರ್ದು. ಇವತ್ತು ಸರ್ಕಾರ ಹಳ್ಳಿ ಜನರ ಬದುಕನ್ನು ಹಸನುಗೊಳಿಸೋಕ್ಕೆ ಹೊರತು ಅವರ ವಿರುದ್ಧವಾದ ನಿಲುವನ್ನು ತಾಳಬಾರ್ದು. ಇವತ್ತು 2 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ 2.5 ಕೋಟಿ ಕೊಡ್ತೀವಿ ಅಂದರೆ 4 ಹಂತದಲ್ಲೋ 3 ಹಂತದಲ್ಲೋ ಅವ್ರು ಕೊಡೋಷ್ಟಕ್ಕೆ ಏನು ಬೆಲೆ ಆಗುತ್ತೆ ಜಮೀನು ಅಂತ ನಾನು ಚೆನ್ನಾಗಿ ಗೊತ್ತು. ಜೊತೆಯಲ್ಲಿ ಕೊಡ್ತೀವಿ ಅಂತ ಮುಂದೆ ಬಂದರೆ ತಗೊಳ್ಳಿ, ಆದರೆ ನಮ್ಮ ಮಕ್ಕಳು ಮರಿ ಇಂದಲೇ ಬದುಕಿನ ಕಟ್ಕೊಂಡಿದ್ದು. ಈಗ ತಾನೇ ಹೇಳ್ತಾರೆ, ಹೆಣ್ಮಕ್ಳು ಕೆಲವರು ಹಸುಗಳನ್ನ ಕಟ್ಕೊಂಡು ಸ್ತ್ರೀಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳ ಮಾಡಿಕೊಂಡು ಅದರಲ್ಲಿ ಸ್ವಾವಲಂಬಿಗಳಾಗಿ ಸ್ವಯಂ ಉದ್ಯೋಗ ಮಾಡಿಕೊಂಡು ತಿಂಗಳಿಗೆ 20-25 ಸಾವಿರ ಸಂಪಾದನೆ ಮಾಡ್ತಾರೆ. ಗಾರ್ಮೆಂಟ್ಸ್ಗೆ ಹೋದರೆ ಬೆಳಗಿನ ಸಂಜೆ ದುಡಿದು 10-15 ಸಾವಿರ ಕೊಡ್ತಾರೆ. ಅಷ್ಟು ಸಿಗಲ್ಲ. ಅದೇನು ಕತ್ತೆಗೆ ಇದ್ದಂಗೆ ಇರಬೇಕು, ಇನ್ನೂ ಸುಲಭ ಅಲ್ಲ. ಗಾರ್ಮೆಂಟ್ಸ್ಗಳಲ್ಲಿ 15 ಸಾವಿರ ಸಂಬಳ ಕೊಡಬೇಕಾದ್ರೆ ನಮ್ಮ ಏರಿಯಲ್ಲಿ 150 ಗಾರ್ಮೆಂಟ್ಸ್ಗಳಿದೆ. ರಾಜೇಶ್ನಗರ 4 ಕಿಲೋಮೀಟರ್ಗಳ. ಅದರಿಂದ ರೈತನ ಜಮೀನನ್ನ, ಫಲವತ್ತಾದ ಭೂಮಿಯನ್ನ ನಾಶ ಮಾಡೋದನ್ನು ನಾನು ಖಂಡಿಸ್ತೇನೆ. ಮತ್ತು ಸ್ವಯಂ ಪ್ರೇರಿತವಾಗಿ ಮಾಡುವಾಗ ಮತ್ತು ಜೊತೆಗೆ ನನಗೆ ಸಂದರ್ಭದಲ್ಲಿ ಅಂದರೆ ಬೈರಮಂಗಲ ಏನು ಇವತ್ತು ಬೈರಮಂಗಲದ ಕೆರೆ ಇದೆ, ವಿಶ್ವೇಶ್ವರ ಕಾಲದಲ್ಲಿ ಮಹಾರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು. ಅದಕ್ಕೆ ಬೆಂಗಳೂರಿನ ಗಲೀಜು ನೀರು ಬಿಟ್ಟು ಆ ಗಲೀಜು ನೀರಿನಲ್ಲಿ ಇವತ್ತು ಅದಕ್ಕೆ ಬೇಕಾಗಿ ನಮ್ಮ ಮೊದಲಿಂದು ಆಗ್ರಹ ಏನಂದರೆ STPಗಳನ್ನ ಹಾಕಿ ಇಲ್ಲಿರೋರು ಮನುಷ್ಯರಲ್ಲ. ಬೋರ್ವೆಲ್ನಲ್ಲಿ ನೀರು ತಗೊಳ್ಳಿ, ಯಾವುದ್ರಲ್ಲಿ ನೀರು ತಗೊಂಡ್ರು ಸಹ ಕೆಮಿಕಲ್ಸ್ ಬಂದೇ ಬರ್ತದೆ. ಎಷ್ಟೇ ನೀರು ಮಾಡಿದ್ರು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲೂ ಸಹ ಬಂದೇ ಬರ್ತದೆ. ಅದರಿಂದ STPಗಳಾಕಿ ಅದನ್ನ ಅಂತ ಬದುಕನ್ನ ಸುಧಾರಣೆ ಮಾಡಿ, ಅದನ್ನ ಬಿಟ್ಬಿಟ್ಟು ಒಗ್ಲೆಪ್ಸೋದು, ರೈತನ ಒಗ್ಲೆಪ್ಸಿ ಜಮೀನಿಗೆ ಬೇರೆ ಯಾರೋ ಹೊರ ಹಾಕಿ ಸೈಟ್ಗೆ ನಾವು ನೋಡಿದ್ದೀವಲ್ಲ, ಊರು ಬಿಡ್ತಾರೆ ಮನೆಗೆ ಮಾರಿ ಇದ್ದಂಗೆ. ನಾವಿವತ್ತು ಭಾಳಷ್ಟು ಬೆಂಗಳೂರು ನಮ್ಮ ರಾಜೇಂದ್ರ ಸರ್ಕಾರದೂ ಒಂದು 20% ಸರಿಪಡಿಸಿದಲ್ಲ. ರಾಜೇಂದ್ರ ಹಳೆ ರಾಜೇಂದ್ರದಲ್ಲಿ 1ನೇ 6ನೇ ಬ್ಲಾಕ್ವರೆಗೂ ನೋಡ್ಬಿಟ್ರೆ ಮಹಾಲಕ್ಷ್ಮಿ ಲೇಔಟ್ ಸೇರಿ ನಿಮ್ಗೆ 20% ಬೆಂಗಳೂರು ಕರ್ನಾಟಕದ ಜನ ಸಿಗಲ್ಲ, ಬರೆದಿಟ್ಕೊಳ್ಳಿ ಅಂತ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ಎಲ್ಲೋ ನಾನು ನಿನ್ನೆ ಯಾರೋ ಒಂದು ಸೋಷಿಯಲ್ ಮೀಡಿಯಲ್ಲಿ ಒಬ್ಬರು ವಯೋವೃದ್ಧರು ಮಾತನಾಡ್ತಾ ಇದ್ದಾಗ ನೋಡ್ತಾ ಇದ್ದು, ನಾವು ನೋಡೋಣ ಯಾರು ಬರ್ತಾರೋ ನಮ್ಮ ಪ್ರಾಣ ಒತ್ತೆ ಇಟ್ಟು ಹೋರಾಟ ಮಾಡ್ತೀವಿ ಅಂತ. ಆ ರೋಷ ನೋಡಿ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತೆ. ಏನಿದು ಸ್ವತಂತ್ರ ರಾಷ್ಟ್ರದಲ್ಲಿದ್ದೇವೋ, ಪ್ರಜಾಪ್ರಭುತ್ವದಲ್ಲಿದ್ದೇವೆಯೋ, ಹಳ್ಳಿಗಳು ಗ್ರಾಮ ಸಭೆ ಆಗದೇ ಏಕಾಏಕಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಲ್ಲೋ 4 ಜನ ಮ್ಯಾಚ್ ಫಿಕ್ಸಿಂಗ್ ಮಾಡ್ದಂಗೆ ಮಾಡಿಬಿಟ್ಟು ರೈತರು ಒಪ್ಪಿಗೆ ಕೊಟ್ಟರು ಅಂತೇಳಿ DC ಆಫೀಸಲ್ಲಿ ಎಲ್ಲ ಮಾಡಿದ್ರೆ ಸರಿಯಲ್ಲ. ರಾಹುಲ್ ಗಾಂಧಿಯವ್ರನ್ನೂ ನಾನು ಕೇಳ್ತೀನಿ, ದಯವಿಟ್ಟು ನೀವು ರಾಹುಲ್ ಗಾಂಧಿಯವ್ರಿಗೂ ಪತ್ರ ಬರೀರಿ, ಇದೇನಾ ನೀವು ಸರ್ಕಾರ ಕೊಡ್ತಾ ಇರೋದು ಅಂತೇಳಿ ಕೇಳಿ. ಯಾರೋ ಬುದ್ಧಿವಂತರಿದ್ದು ಕೇಳಿ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಿರೋದು ಸರಿನಾ ಅಂತ ಕೇಳಿ. ದಯವಿಟ್ಟು ಹೇಳ್ತೇನೆ, ಇಂಥ ಒಂದು ಹೋರಾಟ ನಿಜವಾಗ್ಲೂ ಬಡವರ ನೋವು ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಇಂಥ ಹೋರಾಟನ ವಿಶೇಷವಾಗಿ ನಾನು ಮೊನ್ನೆ ಯಾವುದೋ ಒಂದು ಮದ್ದೂರ್ಗೆ ಹೋಗ್ತಾ ಮಂಡ್ಯ ಹತ್ರ ಒಂದು ಊರಿನಲ್ಲೂ ಹಿಂಗೆ ಹೆಣ್ಮಕ್ಳು ಕೂತ್ಕೊಂಡು ಧರಣಿ ಮಾಡ್ತಾಯಿದ್ರು. ಏಕಾಕಿ ಗೊತ್ತಿಲ್ಲಂಗೆ ಗ್ರಾಮ ಪಂಚಾಯತ್ ಇದು ಹಳ್ಳಿನ ತೊಗೊಂಡೋಗ್ಬಿಟ್ಟು ಸೇರಿಸ್ಬಿಟ್ಟು ಅಲ್ಲಿ ಲೇಔಟ್ ಮಾಡ್ತೀವಿ ಅಂತ ಹೋಗಿದ್ದಾರೆ. ಅಂದರೆ ದಯವಿಟ್ಟು ಲೇಔಟ್ ಮಾಡ್ತಾರೆ, ಯಾರೋ ಸೈಟ್ ತಗೋತಾರೆ, ಮಾಡ್ತಾರೆ, ದುಡ್ಡು ಮಾಡ್ಕೋತಾರೆ, ಹೋಗ್ತಾರೆ. ನಾವೇನಾದ್ರು ಬೆಂಗಳೂರು ನಗರದಲ್ಲಿ 2 ಕೋಟಿ ಕೊಟ್ಟರು ಒಂದು 30-40 ಸೈಟ್ ಸಿಗಲ್ಲ. ಏನಮ್ಮ ಸಿಗುತ್ತೆ ನಮ್ಮ 30-40 ಸೈಟ್ ಸಿಗಲ್ಲ. ಹೈವೇ ಇದೆ, ರೈಲಿದೆ, ಹೆಂಗೋ ಬದುಕೊಂಡು ಒಳ್ಳೆ ಗಾಳಿ ಒಳ್ಳೆ ಇದನ್ನು ಕುಡ್ಕೊಂಡು ಒಳ್ಳೆ ಬದುಕ್ತಾ ಇದ್ದೀರಾ. ದಯವಿಟ್ಟು ಬದುಕನ್ನು ಸ್ಥಳೀಕರ ಕನಸನ್ನು ಒಕ್ಕಲೆಬ್ಬಿಸ್ಬೇಡಿ. ಮತ್ತು ಜೊತೆಗೆ ದಯವಿಟ್ಟು ಸಂಬಂಧಪಟ್ಟವರೆಲ್ಲ ಮೊಸಳೆ ಕಣ್ಣೀರನ್ನ ಸುರಿಸ್ದೇನೆ
ಧೈರ್ಯವಾಗಿ ಎದೆಗುಂದದೆ ಬಂದು ನಿಂತ್ಕೊಂಡು ಜನಗಳ ಪರವಾಗಿ ನಿಂತ್ಕೊಳ್ಳಿ ಅಂತೇಳಿ ನಾನು ಎಲ್ಲ ನಾಯಕರುಗಳು, ರಾಜ್ಯದ ಎಲ್ಲ ಪಕ್ಷದ ನಾಯಕರುಗಳನ್ನ ಆಗ್ರಹ ಮಾಡ್ತೀನಿ. ಸ್ಕೂಲ್ ಫೀಸ್ ಅಂತ ಮಾತಾಡೋಕ್ಕಾಗಲ್ಲ. ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಊರುಗಳಲ್ಲಿ ನಾವು ಪರಕೀಯರಂತೆ ಬದುಕ್ತಕ್ಕಂಥ ದುಸ್ಥಿತಿ ಬಂದಿದೆ. ಇದಾಗಬಾರ್ದು ಅಂತ ಆಗ್ರಹಿಸಿ ಮತ್ತೊಮ್ಮೆ ನಮ್ಮ ರೈತರ ಮತ್ತು ಈ ಒಂದು ಇದಕ್ಕೆ ಏನು ಭೂಸ್ವಾಧೀನಕ್ಕೆ ಒಳಪಡ್ತಾ ಇರ್ತಕ್ಕಂಥ ರೈತರ ಪರವಾಗಿ ಬಂದಿರತಕ್ಕಂತಹ ಇವತ್ತು ದಿನಕ್ಕೊಂದು ಗ್ರಾಮದ ಜನ ಇವತ್ತು ಭಾಗವಹಿಸ್ತಾ ಇದ್ದೀರಾ. ಇದಕ್ಕೆ ಎಲ್ಲ ಜನಪ್ರತಿನಿಧಿಗಳು ಬರಬೇಕು ಅಂತ ನಾನು ಆಗ್ರಹಿಸ್ತೇನೆ. ನೀವು ಈ ಟೈಮಲ್ಲಿ ಕಣ್ಣೀರು ಸುರಿಸದೆ ಚುನಾವಣೆ ಸಂದರ್ಭದಲ್ಲಿ ನಾವು ಹೋಗಿ ಕಣ್ಣೀರು ಸುರಿಸೋದಲ್ಲ. ಇದು ಆಗ್ರಹಿಸಿ ಈ ದಿಕ್ಕಿನಲ್ಲಿ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ದುರಾದೃಷ್ಟವಶಾತ್ ವಿಧಾನಸಭೆಯಲ್ಲಿ ಇಲ್ಲ, ಆದರೂ ನಾನು ಧ್ವನಿಯನ್ನು ಎಲ್ಲಿತ್ತಬೇಕು, ಹೇಗೆ ಎತ್ತಬೇಕು ಅನ್ನೋದನ್ನ ಖಂಡಿತವಾಗ್ಲೂ ನಾನು ಹಿಂಜರಿಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರೈತರ ಹೋರಾಟ ಯಶಸ್ವಿಯಾಗಲಿ. ಇದೇ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮಾಡಿದಂಥ ಎಷ್ಟೋ ಜನ ಗುಂಡ್ರಾಯರ್ ಕಾಲದಿಂದ ಗುಂಡೊಡೆದ್ರಲ್ಲ, ಅವತ್ತು ನೆನಪಿದೆಯಾ? ಅವತ್ತಿಂದಲೂ ಯಾರ್ಯಾರು ಏನೇನು ಆಡಳಿತಕ್ಕೆ ಬಂದವ್ರು ಏನೇನಾಗಿದೆ ಅಂತ ಗೊತ್ತು. ಅವರೆಲ್ಲ ಏನಾಗ್ತಾರೆ, ರೈತರನ್ನ ಕೆಣಕೋದು ಸರಿಯಲ್ಲ, ರೈತರ ಬದುಕನ್ನು ಒಕ್ಕಲೆಬ್ಸೋದು ಸರಿ ಇಲ್ಲ ಅಂತ ಆಗ್ರಹಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಮಾತು ವಿರಾಮ ಕೊಡ್ತೇನೆ. ನಮಸ್ಕಾರ.